ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ರಾಶಿಯು ಒಂದು ವಿಶೇಷವಾದ ದೇವಸ್ಥಾನ ಅಥವಾ ಕ್ಷೇತ್ರ ಇರುತ್ತೆ. ಆ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಆ ರಾಶಿಯವರ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಎದುರಿಸುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಒಮ್ಮೆ ಆದರೂ ಭೇಟಿ ನೀಡಲೇಬೇಕಂತೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಸಿಂಹರಾಶಿಯು ಆ ದೇವಸ್ಥಾನಕ್ಕೂ ಇರುವ ನಂಟಾದರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಾವು ಮಾತನಾಡಲಿರುವ ಆ ವಿಶೇಷ ದೇವಸ್ಥಾನ ಇರೋದು ತಮಿಳುನಾಡು ರಾಜ್ಯದ ತಿರುವರೂರು ಜಿಲ್ಲೆಯ ಶ್ರೀ ವಾಂಚಿಯಂ ಎಂಬ ಪವಿತ್ರ ಕ್ಷೇತ್ರದಲ್ಲಿ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಇಲ್ಲಿನ ಮುಖ್ಯ ದೇವತೆಯನ್ನು ಶ್ರೀ ವಾಂಚಿನಾಥ ಸ್ವಾಮಿ ಅಂತ ಕರೆಯಲಾಗುತ್ತೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂ ಅಂದರೆ ತಾನಾಗಿಯೇ ಉದ್ಭವಿಸಿದ್ದು ಅಂತ ನಂಬಲಾಗುತ್ತೆ. ಹಾಗೆಯೇ ಇಲ್ಲಿನ ಅಮ್ಮನವರು ಮಂಗಳಾಂಬಿಗೈ. ಈ ಕ್ಷೇತ್ರವು ಅತ್ಯಂತ ಪುರಾತನವಾಗಿದ್ದು ಕಾಶಿಗೆ ಸಮಾನ ಅಂತ ಪರಿಗಣಿಸಲಾಗುತ್ತೆ. ಹಾಗಾದರೆ ಸಿಂಹರಾಶಿಗೂ ಈ ದೇವಸ್ಥಾನಕ್ಕೂ ಇರುವ ನಂಟಾದರೂ ಏನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನು ಆತ್ಮವಿಶ್ವಾಸ, ಶಕ್ತಿ ಮತ್ತು ತೇಜಸ್ಸಿಗೆ ಸಂಕೇತ. ಪುರಾಣಗಳ ಪ್ರಕಾರ ಒಮ್ಮೆ ಸೂರ್ಯದೇವನು ತನ್ನ ಅಹಂಕಾರದಿಂದಾಗಿ ತನ್ನ ತೇಜಸ್ಸನ್ನು ಕಳೆದುಕೊಂಡಿದ್ದಂತೆ. ತನ್ನ ಶಕ್ತಿಯನ್ನು ಮರಳಿ ಪಡೆಯೋದಕ್ಕೆ ಸೂರ್ಯದೇವನು ಶ್ರೀ ವಾಂಚಿನಾಥ ಸ್ವಾಮಿಯನ್ನು ಕುರಿತು ಕಠಿಣ ತಪಸ್ಸು ಮಾಡಿದ್ನ. ಸೂರ್ಯನ ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಪುನಃ ತನ್ನ ತೇಜಸ್ಸನ್ನು ಕರುಣಿಸಿದ. ಸೂರ್ಯದೇವನು ಭೇಟಿ ನೀಡಿ ಪೂಜಿಸಿದ ಸ್ಥಳವಾದ್ದರಿಂದ ಇಲ್ಲಿ ಸಿಂಹರಾಶಿಯವರು ಇಲ್ಲಿಗೆ ಭೇಟಿ ನೀಡೋದ್ರಿಂದ ಅವರ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಮತ್ತು ಜೀವನದ ಅಡೆತಡೆಗಳು ದೂರವಾಗುತ್ತೆ. ಪಿತೃದೋಷ ನಿವಾರಣೆ. ನಿಮ್ಮ ಜಾತಕದಲ್ಲಿ ಏನಾದರೂ ಪಿತೃದೋಷ ಇತ್ತಂದರೆ ಇಲ್ಲಿನ ಪವಿತ್ರ ತೀರ್ಥವಾದ ಗಂಗಾ ನದಿಯಲ್ಲಿ, ಗುಪ್ತ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ದೊರೆಯುತ್ತೆ. ಶನಿ ದೋಷದಿಂದ ಪರಿಹಾರ ಅನ್ನೋದು ದೊರೆಯುತ್ತೆ. ಸಿಂಹರಾಶಿಯವರು ಎದುರಿಸುವ ಶನಿ ದಶೆ ಅಥವಾ ಅಷ್ಟಮ ಶನಿಯ ಪ್ರಭಾವದಿಂದ ಅವೆಲ್ಲ ಕೂಡ ಕಡಿಮೆ ಮಾಡೋದಕ್ಕೆ ಈ ದೇವಸ್ಥಾನದ ಭೇಟಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ಏನಾದರೂ ಮೃತ್ಯು ಭಯ ಏನಾದರೂ ಇದ್ದರೆ ಇಲ್ಲಿ ಯಮಧರ್ಮರಾಜನಿಗೆ ಪ್ರತ್ಯೇಕ ಸನ್ನಿಧಿ ಇದೆ. ಇಲ್ಲಿ ಪೂಜೆ ಸಲ್ಲಿಸೋದ್ರಿಂದ ಆ ಕಾಲ ಮೃತ್ಯು ಭಯ ಮತ್ತು ದೀರ್ಘಕಾಲದ ಅನಾರೋಗ್ಯಗಳು ದೂರವಾಗುತ್ತೆ ಅಂತ ನಂಬಲಾಗಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಮೊದಲು ಮೃತ್ಯುದೇವನಾದ ಯಮಧರ್ಮರಾಜನನ್ನು ಪೂಜಿಸಿ ನಂತರ ಅಷ್ಟೇ ಶಿವನ ದರ್ಶನ ಪಡೆಯೋದು ಇಲ್ಲಿನ ಸಂಪ್ರದಾಯ ಆಗಿರುತ್ತೆ. ಇಲ್ಲಿ ಶಿವಲಿಂಗವು ಪೂರ್ವ ಮತ್ತು ಪಶ್ಚಿಮ ಎರಡು ದಿಕ್ಕಿಗೆ ಮುಖ ಮಾಡಿದೆ. ದೇವಸ್ಥಾನವು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತೆ. ಇನ್ನು ಇಲ್ಲಿಗೆ ಹೇಗೆ ಹೋಗೋದು ಅಂತಂದರೆ ಶ್ರೀ ವಾಂಚಿಯಂ ತಮಿಳುನಾಡಿನ ಕುಂಭಕೋಣಂನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳು ತಿರುಚಿರಾಪಳ್ಳಿ ಅಥವಾ ತಂಜಾವೂರಲ್ಲಿ ಇರುತ್ತೆ. ಅಮಾವಾಸ್ಯೆ ಅಥವಾ ಮೃಗಶಿರ ನಕ್ಷತ್ರದ ದಿನಗಳು ಭೇಟಿ ನೀಡೋದಕ್ಕೆ ವಿಶೇಷ ಫಲವನ್ನು ತಂದುಕೊಡುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಸಿಂಹರಾಶಿಯವರಿಗೆ ಶ್ರೀ ವಾಂಚಿಯಂ ದೇವಸ್ಥಾನ ಎಷ್ಟು ಮಹತ್ವದ್ದಾಗಿದೆ ಅಂತ. ಆದ್ದರಿಂದ ಸಮಯ ಮಾಡಿಕೊಂಡು ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸಿಂಹರಾಶಿಯ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.